ಇಲ್ಲ ಮೀಸೆ ಎಲ್ಲ ಯಾರು ಬಿಡೋ ಮಾಡೋದು ನೀವೇ ಮಾಡ್ಕೊತೀರಾ ಇಲ್ಲ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಸರ್ ಮಕ್ಕಳು ಮಾಡ್ತಾರ ಅವರೇ ಕಟಿಂಗ್ ಎಲ್ಲ ಮಾಡ್ತಾರ ಇವರು ಕ್ಷೌರಿಕರು ಬರಲ್ವಾ? ಅಲ್ಲಿಗೆ ಹೋಗಿಲ್ಲ ಸ್ವಾಮಿ, ದುಡ್ಡು ಬೇಡ ಸ್ವಾಮಿ, ಕೂದಲು ಕಟ್ ಮಾಡ್ಸಕ್ಕಿಲ್ಲ, ಹಂಗೆ ಆಗಿಬಿಟ್ಟಿದೆ. ನೀವು ಕೊಟ್ಟ ದುಡ್ಡು ಹೆಂಗಸರು ಕೊಡ್ತೀರಿ, ಹೆಂಗಸರು ಕೊಡ್ತೀವಲ್ಲ, ನಮ್ಗೆ ಅದು ಊಟ ಮಾಡಕ್ಕೆ ಸಾಲಲ್ಲ, ಎಲ್ಲಿ ಕೂಲಿಗೆ ಹೋಗಲ್ಲ ಸ್ವಾಮಿ. ಅಕ್ಕಿ ಕೊಡತ್ತಾ ಇಲ್ವಾ? ಅಕ್ಕಿ ಕೊಡ್ತೀರಾ ಸ್ವಾಮಿ, ಎಲ್ಲ ಧಾನ್ಯಗಳು ಕೊಡ್ತಿದ್ದೀರಾ? ಸಾಹೇಬ್ ಮೇಲೆ ಇದ್ದರು. ಬೆಳಿಗ್ಗೆ ಹೋಗಿ ಹಾಕೊಂಡು ಬಂದಿರಿ ಸ್ವಾಮಿ. ಮೇಲೆ ಹೊಡ್ಕೊಂತಾರೆ ಕೈ ಕಾಡಲ್ಲಿ ಇವತ್ತು ಬೆಳಿಗ್ಗೆ ಹೋಗಿ ನಾನು ಹಾಕಿದ್ಕೊಂಡು ಬಂದೆ ಸ್ವಾಮಿ. ನಿಮಗಾಗಿ ದೇವರು ಬರ್ತಾರೆ ಅಂದ್ಬಿಟ್ಟು ಸ್ವಾಮಿ. ಮೈಸೂರು ಜಿಲ್ಲೆ ಏನಿದು ತೆಗಿತೀರ ಜೇನು? ಏಯ್ ಸುಳ್ಳು ಹೇಳ್ಬೋದು ಸ್ವಾಮಿ, ನಾನು ಕಾಡಲ್ಲಿ ಹೋಗಿ ಹೆಂಗೆ ಕೊಸಿದ್ರು ತಕೊಬತ್ತೀವಿ ಸ್ವಾಮಿ. ಹೌದಾ? ಚೆನ್ನಾಗಿರ್ತದ? ಒರಿಜಿನಲ್ ಜೇನ? ಒರಿಜಿನಲ್ ಜೇನು ಸ್ವಾಮಿ. ಅದೆಲ್ಲರೂ ಅರಣ್ಯ ಇಲಾಖೆಯಲ್ಲಿ ಇವರೇ ಕೆಲಸ ಮಾಡ್ತಾರೆ. ಎಷ್ಟು ದಿನ ಆಯ್ತು ಇದನ್ನು ಜೇನು ಅಳದು? ಯಾವ್ದು ಬಿಚ್ಚಿದೆ? ಯಾವ್ದು ಬಿಚ್ಚಿದೆ? ಎಕ್ಸ್ಪೈರಿ ಡೇಟ್ ಇರಲ್ಲಪ್ಪ ಜೇನ್ಗೆ. ಸರ್ ಮಾತ್ರ ನೆನ್ನೆ ತಂದಿವಿ. ಇದನ್ನೇ ಸರ್ ಪ್ರತಿ ಕುಟುಂಬಕ್ಕೆ ಈಗ ತಾವು ಬಂದಮೇಲೆ ಸರ್ ಇಡೀ ವರ್ಷ ತಿಂಗಳಿಗೆ ಇಷ್ಟೆಲ್ಲ ಕೊಡ್ತೀವಿ ಸರ್. ಅಕ್ಕಿ 3 kg ಸರ್, ತೊಗರಿ 3 kg ಸರ್, ಕಡಲೆ 1 kg ತಿಂಗಳಿಗೆ ಒಂದು ಕುಟುಂಬಕ್ಕೆ ಕೊಡ್ತೀವಿ ಸರ್. ಮೈಸೂರು ಜಿಲ್ಲೆಯಲ್ಲಿ 13,000 ಮಾಡಿ ಸರ್ ಬಜೆಟ್ ಅಲ್ಲಿ 23 ಬಜೆಟ್ ಅಲ್ಲಿ ತಾವು ಈ ಟ್ರೈಬಲ್ಗೆ ಪ್ರಿಮಿಟಿವ್ ಟ್ರೈಬ್ಗೆ ಮಾಡಿ ಸರ್. ವರ್ಷ ಪೂರ್ತಿ ಕೊಡ್ತಾ ಇದೀವಿ ಸರ್. ಮೈಸೂರು ಜಿಲ್ಲೆಯಲ್ಲಿ 13,000 ಕುಟುಂಬಕ್ಕೆ ಕೊಡ್ತಾ ಇದೆ ಸರ್. ಒಟ್ಟು 48,000 ಜನರಿಗೆ ತಲುಪ್ತಾ ಇದೆ ಸರ್. ಇವೆಲ್ಲ ನಾನು ಕೊಡ್ತಾ ಇರೋದಲ್ವೇನೆಯ? ಹೌದು ಸ್ವಾಮಿ, ನೀವೇ ಕೊಡ್ತಾ ಇರೋದು. ಅಂದ್ರು ಸಾಲಲ್ಲ ಸ್ವಾಮಿ, ನಾವು ತಿಂದ್ರೆ ಇದು ಅನ್ನಭಾಗ್ಯ ಅಲ್ಲದೆ ಸಪರೇಟ್ ಸರ್, ಟ್ರೈಬಲ್ಸ್ ಕೊಡೋದು ಇದು ಅನ್ನಭಾಗ್ಯ ಸಪರೇಟ್ ಸರ್. ಪ್ರತಿಯೊಬ್ಬರಿಗೆ 5 kg ಅಕ್ಕಿ ಕೊಡ್ತೀನಿ, 170 ರೂಪಾಯಿ ಕೊಡ್ತೀವಿ. ಸಾಲಲ್ವಾ? ಅದಲ್ಲದೆ ಸ್ವಾಮಿ, ಇದೆಲ್ಲ ಕೊಡ್ತೇವಿಲ್ಲ. 5 ಮಕ್ಕಳು ಇದ್ರೆ 6 ಮಕ್ಕಳು ಇದ್ದೀವಿ ಸ್ವಾಮಿ. ಅದ್ರಲ್ಲಿ ತಿಂದ್ರೆ ಒಂದೇ ವಾರ ಮುಗಿದ. ಕರೆಕ್ಟಾಗಿ ಹೇಳಿದ್ರೆ ನಿನಗೆ ಏನಾದ್ರು ಸಹಾಯ ಮಾಡ್ಬೋದು. ಕರೆಕ್ಟಾಗಿ ಹೇಳ್ಬೇಕು. ತಡಿ ಬರ್ತದೆ, ಕೆಲಸ ಮಾಡ್ಬಿಡ್ತೀನಿ ಅಲ್ಲ. ಇಲ್ಲ ಇಲ್ಲ, ಗಂಡಿ ಹಣ್ಣು ಯಾರು ಬಂದಿಲ್ಲ, ಇವ್ರು ಬಂದಿದೆ. ನಮ್ಗೆ ಬಂದು ಖುಷಿ ಆಯ್ತು ನಮ್ಗೆ. ಯಾರು ಗೊತ್ತಾ? ಗೊತ್ತಾಯ್ತು ಸ್ವಾಮಿ. ಯಾರಯ್ಯ ನಾವು? ಸ್ವಲ್ಪ ಹಿಂದೆ ಬನ್ನಿ ಸರ್. ಹೇಳು ನಾಚಿಕೆ ಬಿಡ. ಸಿದ್ದರಾಯ ಸ್ವಾಮಿ, ಸಿದ್ದರಾಯ ಸ್ವಾಮಿ, ಸಿದ್ದರಾಮಯ್ಯ. ಈಗ ಇದಕ್ಕೆ ಎಷ್ಟು ದುಡ್ಡು ಅಂತ ಕೊಟ್ಟು ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಏನ್ ಮಾರಾಟ ಮಾಡಲ್ವೇನೆ ನೀವು? ನಾವು ಇದು ಕೊಟ್ಟಿಲ್ಲ. ನಾವು ಕೊಡೋದೇ ಒಂದು ಲೀಟ್ರು 300 ರೂಪಾಯಿ ಕೊಡ್ತೀವಿ ಸ್ವಾಮಿ. 1 ಲೀಟ್ರ್ 300 ರೂಪಾಯಿ. 300 ಲೀಟ್ರು, 1 ಲೀಟ್ರಿಗೆ ಕಡಿಮೆ. ಸೊಸೈಟಿ ತಂದಿದ್ಯಾ? ಇಟ್ಕೊಂಡಾಗಿ ಲ್ಯಾಂಪ್ ಸೊಸೈಟಿಗೆ ನಾವು ಹಾಕ್ತೀವಿ. ಅಲ್ಲಿ ಹಿಂಗೆ ಕುಟ್ಟಿ ಮಾಡಿ ಕೊಟ್ಟರು. ಇದು ಎಷ್ಟು? 1,000 ಆಗುತ್ತಾ? 1,000 ಆಗಲ್ಲ. ಎಷ್ಟಾಗುತ್ತೆ? ಆದರೆ ಒಂದು 100-150 ಆಯ್ತದೆ ಅಷ್ಟೇ. ಸಿಗೋದು ಕಷ್ಟ, ಪ್ಯೂರ್ ಜನ ಸಿಗೋದು ಕಷ್ಟ ಸರ್.
ಜೊತೆಗೆ ಇಲ್ಲ ಸ್ವಾಮಿ ಕುಡಿತಾ ಇದ್ದೆ ನಾನು ಆಗ ಸುಮಾರು ವರ್ಷ ಆಯ್ತು, 5-6 ವರ್ಷ ಬಿಟ್ಬಿಟ್ಟೆ. ಕುಡಿಯಕ್ಕೆಲ್ಲ ಹೋಗ್ತೀರಾ? ಇಲ್ಲ ಸ್ವಾಮಿ ಕುಡಿತಾ ಇಲ್ಲ. ನೀವು ಬೇಕಾದ್ರೆ ಇವ್ರು ಬಡದ್ರು ಕುಡಿಯಲ್ಲ. ನಮ್ ದೇವರೇ ಬಿಡಿಸ್ಬಿಟ್ಟು ಅಲ್ಲ ಕುಡಿಯಕ್ಕೆ ಎಲ್ಲಿ ಸಿಗುತ್ತೆ ನಿಮ್ಗೆ ಇಲ್ಲಿ? ಅಲ್ಲೇ ಸ್ವಾಮಿ ಆಗ ಕುಡಿತಿರೋದು. ಈಗ ಸರಿ ಆಯ್ತು, ಅವಾಗ ಹಾಗೆಲ್ಲ ಸಿಕ್ತಿತ್ತಯ್ಯ. ಆವಾಗ ಇದು ಸೀಲ್ ಕೊಟ್ರೆ ಸಿಕ್ತಿತ್ತು ಸ್ವಾಮಿ. ಯಾರು ತಂದು ಮಾಡ್ತಿದ್ರು. ನಾನು ಸುಳ್ಳು ಗಿಳ್ಳು ಹೇಳೋದು ಇಲ್ಲ ನಮ್ಮ ಜೊತೆ. ಹೇಳೋದೇನ್ ಬೇಡ, ನಿಮ್ಗೇನ್ ಶಿಕ್ಷೆ ಕೊಡಲ್ಲ ನಾವು. ಈಗಲೂ ಮಾರ್ತಾರ ಇಲ್ಲಿ? ಇಲ್ಲ ಸ್ವಾಮಿ ಈಗ ಮಾಡ್ತಾ ಇಲ್ಲ. ಯಾರು ಕುಡಿಯೋದು ನಿಮ್ಮ ಮಾಡಿನಲ್ಲಿ? ಕುಡಿತಾರೆ ಎಲ್ಲೆಲ್ಲರೂ ಐಕೊಂಡ್ ತಗೊಬಂತಾರೆ. ಏನಾದ್ರು ಬಂದ ಕುಡಿದಿರ್ಲ್ವೇನೆಯ? ನೀನೇ ಹೊಡೆದಲ್ಲ ಅವನಿಗೆ? ಇಲ್ಲ ಇಲ್ಲ ಇಲ್ಲ. ಅಲ್ಲ ನೆನ್ನೆ ಸಾಯಂಕಾಲ ಅವ ಅಮ್ಮನಿಗೆ ನಾನು ಬೆದರಿಸಿ ಕಳಿಸಿದ್ದು. ಇನ್ನೊಬ್ರಂತೆ ಸರ್. ಮೊದ್ಲಿಂದ ಆಡಬೇಡಿ ಸಾಯಿಬ್ರು ಬರ್ತಾರೆ ಆಗ ಗಂಟೆ ಬೆಳಿಗ್ಗೆ ಏನಾದ್ರು ಹಂಗೆ ಆಡಿದ್ರೆ ನಾನೇ ಹೊಡಿತೀನಿ ಅಂತ ಹೇಳಿದೆ. ಇವೆಲ್ಲ ಮಾಲ್ ನ್ಯೂಟ್ರಿಷನ್ ಸಿಕ್ಕಾಪಟ್ಟೆ ಇದೆ ಸರ್. ಮಾಲ್ ನ್ಯೂಟ್ರಿಷನ್ ಇದೆ ಮಕ್ಕಳಲ್ಲಿ. ಸರಿ ಎಲ್ಲ ಮಕ್ಕಳೆಲ್ಲ ಅಲ್ಲಿ ಹೋಗ್ಬಿಟ್ಟವ್ ಸರ್. ಎಲ್ಲ ಫಂಕ್ಷನ್ ಹತ್ರ ಹೋಗ್ಬಿಟ್ಟವ್ ಸರ್. ಮುಂದ್ಗಡೆ ಇದೆ. ಫಂಕ್ಷನ್ ಹತ್ರ ಇದೆ. ನಮ್ಮ ಮನೆ ಅದೈತೆ ಸ್ವಾಮಿ. ಯಾರ ಮನೆ ಇದು? ಆ? ನೀನೇ ನೀನ್ ಮನೆಯವನ್ನ ನೀನು? ಮತ್ತೆ ದುಡ್ಡು ಇವನು ಕೊಡ್ತಿದ್ದ? ನಂದು ಏನಿಲ್ಲ ಸ್ವಾಮಿ, ನಮ್ದು ಕಷ್ಟ ಅಂದ್ರೆ ಏನಿಲ್ಲ, ಒಂದು ಸ್ವಲ್ಪ ಕರೆಂಟದು, ಸ್ವಲ್ಪ ನೀರು, ಈ ಸ್ವಲ್ಪ ನಮ್ಮ ಒಂದು 27 ಮನೆಗಳು ಸ್ವಲ್ಪ ಸ್ಯಾಂಕ್ಷನ್ ಆಗಿ, ಜಮೀನು ಒಂದು 3 ಎಕರೆ ಅಷ್ಟು. ಓದಿದ್ಯಾ? ಇಲ್ಲ ಸ್ವಾಮಿ, 4ನೇ ತರಗತಿ ಮುಂಚೆ ಓದಿದ್ದು. ನಾನು 4ನೇ ಕ್ಲಾಸ್ ಸ್ವಾಮಿ, ಅವರು 4ನೇ ಕ್ಲಾಸ್ ಪಾಸ್ ಆದ. ಇದೇ ನಮ್ಮ ಸಿಟಿನೇ ಸಿಕ್ನಿಲ್ಲ ಸ್ವಾಮಿ, ಹಳಬರ್ ಕಾಲದಲ್ಲಿ ಕೊಡ್ಲಿಲ್ಲ. ಸೀಟ್ ಕೊಡ್ಲಿಲ್ವಾ? ನಮ್ಮ ಮುಂದಕ್ಕೆ ಸರ್ ಆಶ್ರಮ ಸ್ಕೂಲಲ್ಲಿ ಓದ್ತಾರೆ ಸರ್ ಇವರು. ಆಶ್ರಮ ಶಾಲೆ 4ನೇ ಕ್ಲಾಸ್ ಅಷ್ಟೇ ಈ ಹಾಡಿಗಳಲ್ಲಿ ಇರೋದು. ಮತ್ತೆ ನೆಕ್ಸ್ಟ್ HDಕೋಟೆಗೆ ಹೋಗ್ಬೇಕಾಯ್ತು 5ನೇ ಕ್ಲಾಸ್ಗೆ. ಹಾಗಾಗಿ ಅವಾಗ ತಂದೆ ತಾಯಿ ಈಗ ತಾವು ಬಂದ್ಮೇಲೆ ಅದನ್ನ ಅವರೇ ತೀರೋದ್ರು ಸ್ವಾಮಿ. ನಾವು ಎಲ್ಲಿಂದ ಹೋಗೋದಾಗ ನಿಮ್ಮಪ್ಪ ನೀನು ಏನಾಗಿದ್ದ? ಅಪ್ಪ ಏನಿಲ್ಲ, ದಯ್ಯದವರು ದೇವ್ರನ್ನೆಲ್ಲ ಪೂಜೆ ಮಾಡ್ತಿದ್ರು. ಅದಷ್ಟೇ ಸ್ವಲ್ಪ ಮೈ ಬಂದ್ಕೊಂಡು ಆಡ್ತಿತ್ತು ದೇವರು. ದೇವ್ರು ಬಂದಿದ್ದ? ಮಾರಮ್ಮ ದೇವಸ್ಥಾನದಲ್ಲಿ ಜಾತ್ರೆ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಸ್ವಾಮಿ. ಅದು ಇವಾಗ ನಡೀತಾನು. ನಿಮ್ಗೆ ಬರಲ್ಲ ದೇವ್ರು? ಇವಾಗ ಬರಲ್ಲ ಸ್ವಾಮಿ, ಅದು ಕಾರ್ಯ ಇಟ್ಟ ಮೇಲೆ ಬರ್ತದೆ. ಬರ್ತದ? ನಿಮಗೂ ಬರ್ತದ? ಯಾವ ದೇವ್ರು ಅದು? ಮಾರಮ್ಮ ಮಾರಮ್ಮ ಬಂದು ಏನ್ ಮಾಡ್ತದೆ? ಇನ್ನೇನು ಮಾಡ್ತದೆ, ಇರೋ ಕಷ್ಟನ ಹೇಳ್ತದೆ ಎಲ್ರು. ಹೋಯ್ತು ಇನ್ನೇನು ಹೇಳ್ತದೆ ಸ್ವಾಮಿ. ಎಷ್ಟು ಜನಕ್ಕೆ ಬರ್ತದೆ ನಿಮ್ಗೆ? ಇಲ್ಲೇನು ದೇವರುಗಳು ಸುಮಾರು ಬರ್ತದೆ. ಅಲ್ಲ ತಾಯಿ. ಜೇನುತುಪ್ಪ ನೀರು ಕೊಟ್ಟೋದಲ್ಲ ಸರ್ ಸರ್ ಸ್ವಾಮಿ ಕಾಡು ವಹಿಸ್ತಿತ್ತು, ಬೆಳಿಗ್ಗೆ ತಗೊಂಡಿತ್ತು. ಕಾಡು ಗೆಣಸು. ಚೆನ್ನಾಗಿರ್ತದ? ತಿಂದು ನೋಡಿ ಸ್ವಾಮಿ. ಜೇನುತುಪ್ಪ ಹಾಕ್ಬೇಕು. ಜೇನುತುಪ್ಪದಲ್ಲಿ ಅಜ್ಜಿ ಟೇಸ್ಟ್ ಇಲ್ಲ ಇದಕ್ಕೆ. ಹಾಕೊಂಡ್ರೆ ಸ್ವಲ್ಪ taste. ಚೂರು ಹಚ್ಕೊಂಡ್ರೆ ಸಾಕು ಸ್ವಾಮಿ. ಸ್ವಲ್ಪ ಮನೆ ಕೊಟ್ಟಿದೆ ಸ್ವಾಮಿ, ಅಲ್ಲಿ ಮಾಡಿದ್ದೀನಿ ನಿಮಗೆ ಸಹ. ತಿನ್ನೋದು ಜೇನುತುಪ್ಪದಲ್ಲಿ ತಿನ್ಬೇಕು ಇವ್ರು? ಅವರು ಇದಕ್ಕೆ ಸಾರು ಗಿರಲ್ಲಿ ಹಾಕೊಂಡು ತಿಂತಾರೆ ಅನ್ಸುತ್ತಲ್ಲ. ನೀವು ತಿಂತೀರಾ? ತಗೊಬರೋಣ ಸರ್. ಸ್ವಾಮಿ ಕೊಡ್ತಾರೆ ನೀವು ಕೊಟ್ಟ ಕೊಟ್ಟು ತಿರ್ದ ಮೇಲೆ ಇದಕ್ಕೆ ಹೊಡೋದು ನಾನು. ಶಕ್ತಿ ಜಾಸ್ತಿ ಮತ್ತೆ ಅಕ್ಕಿ ಮತ್ತೆ ಬೇಳೆ ಕೊಡ್ತೀವಿ. ಮುಳ್ಳುಗೆಣಸು, ಕೊರೊಣೆ, ನಾರಗೆಣಸು, ಇನ್ನೊಂದು ಸುಮಾರು ಗೆಣಸುಗಳ ಹೆಸರು ಅದೆಲ್ಲ ತಗೊಬಂದು ನಾವು ಉಪಯೋಗಿಸ್ತೇವೆ. ಒಟ್ಟೆಲ್ಲ